ಧನಿಯ ನೀಡಿದ ಮೂಕನಾಯಕ ನಿನಗಿದೋ ವಂದನೆ ಬುದ್ಧ ವಂದನೆ. ಸೂರ್ಯ ನಿನಗಿದೋ ವಂದನೆ, ಓ ಭೀಮರಾಯ ನಿನಗಿದೋ ವಂದನೆ. ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ, ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ. ಓ ದಲಿತ ಸೂರ್ಯ ನಿನಗಿದೋ ವಂದನೆ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅವರು ಏನಾದರೂ ದಲಿತ ಚಳುವಳಿಯನ್ನು ಹುಟ್ಟು ಹಾಕಲಿಲ್ಲ ಅಂದಿದ್ರೆ ನಮ್ಮ ದಲಿತರಿಗೆ ನ್ಯಾಯ ಸಿಗ್ತಾ ಇರಲಿಲ್ಲ. ಹಾಗಾಗಿ ಎಷ್ಟು ಸವರ್ಣೀಯರು ಈ ಜಾತಿ ಜನಾಂಗಕ್ಕೆ ಬಹಳಷ್ಟು ತೊಂದರೆಗಳನ್ನ ಕೊಡ್ತಾ ಇದ್ದ ಸಂದರ್ಭದಲ್ಲಿ ಸಾಕಷ್ಟು ನೋವುಗಳಾಗ್ತಾ ಇತ್ತು. ಜಮೀನುಗಳು ಏನು ಶ್ರೀಮಂತ ವರ್ಗ ಇದ್ದಂಥವರು ಜಮೀನುಗಳನ್ನ ಕಬಳಿಕೆ ಎಲ್ಲಿ ಇದ್ದಂತ ಸಮಯದಲ್ಲಿ ಮತ್ತು ದಲಿತ ಹೆಣ್ಣು ಮಕ್ಕಳ ಅತ್ಯಾಚಾರಗಳಾಗ್ತಾ ಇತ್ತು. ಅವನ್ನೆಲ್ಲಾನು ಒಂದು ತಡೆ ಅನ್ನೋದು ಹಾಕ್ಬೇಕಾದ್ರೆ ನಮ್ಮ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪರವಾಗಿ ಸಂವಿಧಾನದ ಮುಖೇನ ಅವರು ಒಂದು ದಲಿತ ಚಳವಳಿಯನ್ನು ಹುಟ್ಟುಹಾಕಿ ಇವತ್ತು ಒಂದು ನಮ್ಮನ್ನ ಆಗಲಿ ಈಗಾಗಲೇ ಸುಮಾರು ವರ್ಷಗಳಾಗಿದೆ. ಅದಕ್ಕೋಸ್ಕರ ಇವತ್ತು ಅವರ ಒಂದು 86ನೇ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ. ಬಂಧುಗಳೇ, ಈ ಒಂದು ಇಡೀ ರಾಜ್ಯಾದ್ಯಂತ ಎಲ್ಲ ಒಂದು ರಾಜ್ಯಗಳಲ್ಲಿ, ತಾಲೂಕುಗಳಲ್ಲಿ ಮತ್ತು ಏನು ಜಿಲ್ಲೆಗಳಲ್ಲೂ ಸಹ, ಗ್ರಾಮಗಳಲ್ಲೂ ಸಹ ಇವತ್ತು ಆಚರಣೆ ಆಗ್ತದೆ. ಅಂತ ಒಬ್ಬ ಹಿರಿಯ ಚೇತನ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು. ಸೊ ಹಾಗಾಗಿ ಅವರು ಮಾಡಿರತಕ್ಕಂತ ಸೇವೆ ಅನನ್ಯ. ಯಾಕೆ ಅಂದ್ರೆ ಅವ್ರೇನಾದ್ರೂ ದಲಿತ ಚಳುವಳಿಯನ್ನು ಹುಟ್ಟು ಹಾಕ್ಲಿಲ್ಲ ಅಂದ್ರೆ ನಮಗೆ ಒಂದು ರಕ್ಷಣೆ ಇರ್ತಾ ಇರಲಿಲ್ಲ ಸ್ನೇಹಿತರೆ. ಏನು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಪದಾಧಿಕಾರಿಗಳು ಸಹ ಇಲ್ಲೆಲ್ಲ ಭಾಗಿಯಾಗಿದ್ದಾರೆ. ಅಚಾನಕ್ಕಾಗಿ ಇನ್ನೂ ಸಹ ಕೆಲವರೆಲ್ಲ ಒಂದು ಭಾಗಿಯಾಗಬೇಕಾಗಿತ್ತು, ಕೆಲವು ಕಾರಣಾಂತರಗಳಿಂದ ಆಗಲಿಲ್ಲ. ಸೊ ಹಾಗಾಗಿ ಅವರ ಒಂದು ಹುಟ್ಟುಹಬ್ಬಕ್ಕೆ ನಮ್ಮೆಲ್ಲರ ಒಂದು ಅನನ್ಯ ಕೊಡುಗೆ ಇದೆ ಇವತ್ತು. ಸೊ ಹಾಗಾಗಿ ಈ ಒಂದು ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಅವರ ಹುಟ್ಟುಹಬ್ಬವನ್ನ ಪ್ರತಿ ಮನೆಯಲ್ಲೂ ಸಹ ಒಂದು ಹಬ್ಬದಂತೆ ಆಚರಿಸಲಿ ಸ್ನೇಹಿತರೆ. ಸೊ ಅವರು ನಮ್ಮ ಕರ್ನಾಟಕದ ಅಂಬೇಡ್ಕರ್ ಅಂದ್ರೆ ಅವರನ್ನ ತಪ್ಪಾಗಲಾರದು. ಯಾಕಂದ್ರೆ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡು ಈಗಾಗಲೇ ನಮಗೆ ಸಾಕಷ್ಟು ನೋವುಗಳಲ್ಲಿದ್ದಂಥವ್ರನ್ನ, ತೊಂದರೆಗಳಲ್ಲಿದ್ದಂಥವ್ರನ್ನ ಅವರನ್ನ ಅವರಿಗೆ ಮತ್ತೆ ಜೀವ ಕೊಟ್ಟಂತ ಒಂದು ಹಿರಿಯ ಚೇತನ ಯಾರಂದ್ರೆ ನಮ್ಮ ಬಿ ಕೃಷ್ಣಪ್ಪನವರು. ಪ್ರೊಫೆಸರ್ ಬಿ ಕೃಷ್ಣಪ್ಪ ಸರ್ ಅವರ ಜನ್ಮ ದಿನೋತ್ಸವ ದಿನ. ಇದನ್ನ ನಾವು ಇಲ್ಲಿ ನಮ್ಮ ತಾಲೂಕು ಪದಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಸಮಿತಿಗಳು ಹಾಗೂ ನಮ್ಮ ರಾಜ್ಯ ಸಮಿತಿಗಳು ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರ ವಿಚಾರವಾಗಿ ನಮ್ಮ ಹಿರಿಯ ನಾಯಕರಾದಂಥ PM ಮುನ್ರಾಜ್ ಸರ್ ಅವರು ಬಹಳ ಸೊಗಸಾಗಿ, ಬಹಳ ಸವಿಸ್ತಾರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ನಾವು ಮಾತಾಡೋದಕ್ಕೆ ಏನು ಉಳಿಸಿಲ್ಲ, ಅವರೆಲ್ಲ ಕ್ಲೀನಾಗಿ ಮಾತಾಡಿದ್ದಾರೆ ಚೆನ್ನಾಗಿ. ಆದರೂ ಸಹ ನಾವು ಆನೇಕಲ್ ತಾಲೂಕು ಸಮಿತಿ ಏನು ಇವತ್ತಿನ ದಿನ ದಲಿತ ಚೇತನ ನಮ್ಮ 70ರ ದಶಕದಲ್ಲಿ ಏನು ಒಂದು ದಲಿತ ಚಳುವಳಿಯನ್ನು ಹುಟ್ಟುಹಾಕಿದಂತಹ ಹಿರಿಯ ಚೇತನ ಏನು ನಮ್ಮನ್ನೆಲ್ಲ ಆಗಲಿದ್ದಾರೆ ಪ್ರೊಫೆಸರು ಬಿ ಕೃಷ್ಣಪ್ಪನವರು. ಅವರ ಒಂದು ಜಯಂತಿಯನ್ನು ಇವತ್ತು ಆಚರಿಸ್ತಾ ಇದ್ದೇವೆ.
ಬೆಂಗಳೂರು ನಗರ ಜಿಲ್ಲಾ ಸಮಿತಿ ವತಿಯಿಂದ. ಸೊ ಭೀಮಗರ್ಜನೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ವತಿಯಿಂದ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಜನ ಏನು ನಮ್ಮ ಕಾರ್ಯಕರ್ತರು ಭಾಗವಹಿಸಿದ್ದಾರೆ. ಸೊ ಏನು ಪ್ರೊಫೆಸರ್ BK ರವರು ನಮ್ಮನ್ನು ಅಗಲಿದರೂ ಸಹ ಅವರ ದಲಿತ ಚಳುವಳಿಯನ್ನು ನಾವು ಮುಂದೆ ತಗೊಂಡೋಗ್ತೀವಿ. ಏನು ಈ ಎಲ್ಲ ಒಂದು ಭಾಗಗಳಲ್ಲೂ ಸಹ ಯಾರಿಗೆ ಒಂದು ತೊಂದರೆ ಆಗಿದರೂ ಸಹ ಆ ಒಂದು ಜಾಗದಲ್ಲಿ ನಾವೆಲ್ಲ ನಿಂತು ದಲಿತರಿಗೆ ಯಾವುದೇ ರೀತಿಯಾದಂಥ ಅನ್ಯಾಯ ಆದರೆ ಅದನ್ನು ನಾವು ಸಹಿಸೋದಿಲ್ಲ. ಯಾಕೆಂದರೆ ನಮಗೆ ಒಂದು ಚಳುವಳಿಯನ್ನು ಕೊಡುಗೆ ಕೊಟ್ಟಿರತಕ್ಕಂಥವರು ಪ್ರೊಫೆಸರ್ BK ರವರು. ಅವರು ಏನು ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಏನು ಅವರ ಒಂದು ಸಂವಿಧಾನಬದ್ಧವಾಗಿ ಅವರ ಚಳುವಳಿಯನ್ನು ಕರ್ನಾಟಕದಲ್ಲಿ ಮುನ್ನಡೆಸಿದಂಥ ಒಬ್ಬ ಹಿರಿಯ ಚೇತನ ಅಂದರೆ ಅವರು ನಮ್ಮ BK ರವರು. ಸೊ ಅವರು ಕರ್ನಾಟಕದ ಅಂಬೇಡ್ಕರ್ ಆಗಿದ್ದವರಂಥವರು. ಅವರು ಮಾಡಿದಂತಹ ಈ ಒಂದು ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಸೇವೆ ಅನನ್ಯ. ಹಾಗಾಗಿ ದಲಿತ ಚಳುವಳಿಯಿಂದ ಏನು ದಲಿತರ ರಕ್ಷಣೆ ಆಗಿದೆ ಅದೆಲ್ಲಕ್ಕೂ ಒಂದು ಕಾರಣ ಯಾರು ಅಂದರೆ ಅವರು ನಮ್ಮ BK ರವರು. ಸೊ ಹಾಗಾಗಿ ಅವರ ಒಂದು ಚಳುವಳಿಯನ್ನು ಇನ್ನೂ ನಾವು ಅನೇಕ ಭಾಗಗಳಲ್ಲಿ ಆಗ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಜನ ಭಾಗವಹಿಸಿದ್ದಾರೆ. ಸೊ ಹಾಗಾಗಿ ಎಲ್ರಿಗೂ ಒಂದು ವಂದನೆಯನ್ನು ಹೇಳ್ತಾ, ಈ ದಿನ ಹಿರಿಯ ನಾಯಕ ಪ್ರೊಫೆಸರ್ BK ಕೃಷ್ಣಪ್ಪನವರ ಜನ್ಮದಿನೋತ್ಸವವನ್ನು ನಾವು ಬೆಂಗಳೂರು ಗ್ರಾಮಾಂತರ ಹಾಗೂ ಆನೇಕಲ್ ತಾಲೂಕು ಸಮಿತಿಯಿಂದ DSS ಭೀಮಗರ್ಜನೆ ವತಿಯಿಂದ ನಾವು ಇಲ್ಲಿ ಆಚರಣೆ ಮಾಡಿದ್ದೀವಿ. ಇಲ್ಲಿ ನಮ್ಮ ಹಿರಿಯ ನಾಯಕರು ಇನ್ನೂ ತುಂಬ ಬರಬೇಕಾಗಿತ್ತು. ಆದರೆ ಸಮಯದ ಅಭಾವ ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಸಾಹೇಬರ ಒಂದು ದಿನಾಚರಣೆಯನ್ನು ಎಲ್ಲರೂ ಹಮ್ಮಿಕೊಂಡಿರೋದ್ರಿಂದಾಗಿ ನಮ್ಮ ನಾಯಕರ ಕೊರತೆ ಆಗಿದೆ. ಇಲ್ಲಿ ಕ್ಷಮೆ ಇರಲಿ. ಹಾಗೆ ಇವತ್ತು ನಾವು ಏನು ಈ ಒಂದು ಜನ್ಮ ದಿನೋತ್ಸವವನ್ನು ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂದರೆ ಇದು ನಮ್ಮ ಮೊದಲ ಹೆಜ್ಜೆ ಆಗಿದೆ. ಇದು ಅವರು ಏನು ನಮ್ಮ BK ಸಾಹೇಬರು ಬಿಟ್ಟೋಗಿದ್ದಾರೆ, ಆ ಒಂದು ಹೋರಾಟದ ಗುರಿಯನ್ನು ನಾವು ಮುಂದೆ ತಗೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದನ್ನು ನಾವು ಇಲ್ಲಿ ಆರಂಭಗೊಳಿಸಿದ್ದೇವೆ. ಜೈ ಭೀಮ್, ಜೈ ಭಾರತ್, ಜೈ 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 ಭೀಮ್.